ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಬನ್ನಿ, ಇವತ್ತು ನಾವು ಹೋಟೆಲ್ ಸ್ಟೈಲ್ ಚಿಕನ್ ಚಾಪ್ಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಬನ್ನಿ ತೋರಿಸ್ಕೊಡ್ತೀನಿ. ಈಗ ನಾನು ಒಂದು ಹಿಡಿ ಪುದೀನ ಸೊಪ್ಪು, ಒಂದು ಹಿಡಿ ಕೊತ್ತಂಬರಿ ಸೊಪ್ಪು, 4 ಗೋಡಂಬಿ, ಹಾಗೆ 1 ಟೇಬಲ್ ಸ್ಪೂನಷ್ಟು ಗಸಗಸೆ, 3 ಇಂದ 4 ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಕಡಲೆಪಪ್ಪು, ಹಾಗೆ 7 ರಿಂದ 8 ಹಸಿಮೆಣಸಿನ್ಕಾಯಿ, ಅರಿಶಿನ, ಒಂದು ಚಿಟಿಕೆ, ರುಚಿಗೆ ತಕ್ಕಷ್ಟು ಉಪ್ಪು, ಚಿಕನ್ ಮಸಾಲ, 1 ಟೊಮೊಟೊ, 2 ಈರುಳ್ಳಿನ ತೊಗೊಂಡಿದ್ದೀನಿ. ಈಗ ನಾವು ಫಸ್ಟು 2 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಇದಕ್ಕೆ ನಾವು ಮಸಾಲೆನ ಸ್ವಲ್ಪ ಹೊತ್ತು ಹುರ್ಕೋಬೇಕಾಗುತ್ತೆ. ಸೊ ಈಗ ನಾವು ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಏನನ್ನ ತೊಗೊಂಡಿದ್ವಿ ಅಲ್ವಾ, ಅದನ್ನು ಈಗ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲನೂ ಕೂಡ. ಈಗ ನೆಕ್ಸ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಗೋಡಂಬಿ, ದ್ರಾಕ್ಷಿ. ಗೋಡಂಬಿ ಹಾಕೋದ್ರಿಂದ ಸ್ವಲ್ಪ ನಮಗೆ ಥಿಕ್ನೆಸ್ ಆಗುತ್ತೆ ಅಂತಲೇ ಹೇಳ್ಬೋದು, ಹಾಗೆ ಟೇಸ್ಟ್ ಮಾತ್ರ ಅದ್ಭುತವಾಗುತ್ತೆ ಅಂತಲೇ ಹೇಳ್ಬೋದು. ಇದು ಬಂದು ಗ್ರೀನ್ ಕಲರಲ್ಲಿ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಪಾಲಕ್ ಸೊಪ್ಪು ಸಪ್ರೇಟಾಗಿ ಬೇಯಿಸ್ಕೊಂಡು ಕೂಡ ನೀವು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋವಾಗ ಹಾಕ್ಕೊಳ್ಬೋದು. ಇದರಲ್ಲಿ ಆಯಿಲಲ್ಲಿ ಫ್ರೈ ಮಾಡೋದು ಬೇಡ, ಸಪ್ರೇಟಾಗಿ ನೀರಲ್ಲಿ ಬೇಯಿಸ್ಕೊಂಡು ಪಾಲಕ್ ಸೊಪ್ಪನ್ನ ಮಿಕ್ಸಿ ಜಾರಲ್ಲಿ ಹಾಕೊಳ್ಳುವಾಗ, ನೀವು ಮಿಕ್ಸಿ ಜಾರಲ್ಲಿ ಹಾಕೊಳ್ಳುವಾಗ ನಿಮಗೆ ಡಾರ್ಕ್ ಗ್ರೀನ್ ಕಲರಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ನಾನಿಲ್ಲಿ ಪಾಲಕ್ನ ಯೂಸ್ ಮಾಡಿಲ್ಲ, ಜಸ್ಟ್ ಕೊತ್ತಂಬರಿ ಹಾಗೂ ಪುದೀನ, ಹಸಿರು ಮೆಣಸಿನ್ಕಾಯಿ ಮಾತ್ರನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನೀಗ ಕ್ಲೀನಾಗಿ ಈ ರೀತಿ ಆಯಿಲಲ್ಲಿ ಒಂದು ಸ್ವಲ್ಪ ಹೊತ್ತು, ಒಂದು 10ರಿಂದ 5 ನಿಮಿಷ ನಾನು ಸುಮ್ಮನೆ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇದಕ್ಕೆ ನಾನು ಟೊಮೊಟೊ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ನೋಡಿ ಈ ರೀತಿ ಆಗಬೇಕು. ಫುಲ್ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಫುಲ್ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಕ್ಲೀನಾಗಿ ಫುಲ್ ಹಸಿನೇ ಇರಬೇಕು. ಒಂದು ಸ್ವಲ್ಪ ಫುಲ್ ಜಾಸ್ತಿ ನೀವು ಎಣ್ಣೆಯಲ್ಲಿ ಫುಲ್ ಹುರ್ಕೊಳ್ಳೋದು ಬೇಡ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಡ್ರೈ ರೋಸ್ಟ್ ಥರನೇ ನೀವು ಮಾಡ್ಕೊಳ್ಬೇಕಾಗುತ್ತೆ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದರೆ ಸಾಕು, ತುಂಬಾ ಅದ್ಭುತವಾಗಿರುತ್ತೆ. ನನ್ನ ಮನೇಲಿ ನಾನು ಪೂರಿ ಜೊತೆಗೆ ಪೂರಿನ ಮಾಡಿದ್ದೆ ಅಂತಲೇ ಹೇಳ್ಬೋದು. ತುಂಬಾ ಅದ್ಭುತವಾಗಿತ್ತು. ಸೊ ಈಗ ನಾನು ಅದನ್ನು ಆರೋದಕ್ಕೆ ಬಿಡ್ತೀನಿ. ನಾನು ಚಿಕನ್ ಆಲ್ರೆಡಿ ತೊಳ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನೀವು ಸ್ಕಿನ್ ಔಟ್ ಆದರೂ ತೊಗೋಬೋದು, ವಿತ್ ಸ್ಕಿನ್ ಆದರೂ ತೊಗೊಳ್ಬೋದು. ಸೊ ಈಗ ನಾನು ಇನ್ನೊಂದು ಪ್ಯಾನ್ಗೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನೂ ಕೂಡ ಹಾಕ್ಕೊಂಡು ಕ್ಲೀನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ನಾನು ಫ್ರೈನ ಮಾಡ್ಕೊಳ್ಬೇಕು. ಯಾವಾಗಲೂ ಒಂದೇ ಥರ ಮಾಡಿಕೊಂಡು ತಿನ್ನೋರಿಗೆ ಈ ರೀತಿ ಡಿಫ್ರೆಂಟಾಗಿ ಮಾಡ್ಕೊಳ್ಳೋದ್ರಿಂದ ಮನೆಯವರು ಕೂಡ ತುಂಬಾ ಇಷ್ಟಪಡ್ತಾರೆ ಅಂತ ಹೇಳ್ಬೋದು. ಈಗ ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದನ್ನು ತರಿಯಾಗಿ ಗ್ರೈಂಡ್ನ ಮಾಡ್ಕೊಳ್ತೀನಿ. ಈಗ ನಾನು ಈರುಳ್ಳಿ ಫ್ರೈ ಆದಮೇಲೆ ನಾನೇನು ಚಿಕನ್ನ ತೊಗೊಂಡಿದ್ದೆ, ನಾನು ವಿತ್ ಸ್ಕಿನ್ನ ತೊಗೊಂಡಿದ್ದೀನಿ. ಸೊ ಈಗ ನಾನು ಇದನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಆಯಿಲಲ್ಲಿ, ಸ್ವಲ್ಪ ಹೊತ್ತು ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನೀವು ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಯೂಸ್ ಮಾಡಿ. ಆಚೆದು ತೊಗೊಂಡ್ರೆ ನಿಮ್ಗೆ ಅಷ್ಟೊಂದು ಚೆನ್ನಾಗಿರಲ್ಲ. ಇಲ್ಲಾಂದರೆ ನೀವು ಕೊತ್ತಂಬರಿ, ಪುದೀನ ಸೊಪ್ಪೆಲ್ಲ ನಾವು ತವಾಲಿ ಫ್ರೈ ಮಾಡ್ಕೊಂಡ್ವಲ್ಲ ಒಂದು ಕಡಾಯಲ್ಲಿ, ಸೊ ಅದರಲ್ಲೇ ಕೂಡ ನೀವು ಶುಂಠಿ ಬೆಳ್ಳುಳ್ಳಿ ಕೂಡ ನೀವು ಯೂಸ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಈಗ ನೋಡ್ತಾ ಇದ್ದೀರಲ್ವ, ಈ ರೀತಿಯಾಗಿ ನಾನು ಮಿಕ್ಸ್ನ ಮಾಡ್ಕೊಂಡಿದ್ದೀನಿ. ಈಗ ನಾನೇನು ಮಿಕ್ಸಿ ಜಾರಲ್ಲಿ ಮಸಾಲೆನ ರುಬ್ಕೊಂಡಿದ್ದೀನಿ ಅದನ್ನು ಈಗ ಚಿಕನ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಕ್ಲೀನಾಗಿ ಈ ರೀತಿಯಾಗಿ ಫ್ರೈನ ಮಾಡ್ಕೊಳ್ಳಿ. ಫಸ್ಟು ಅದು ಎಣ್ಣೆ ಬಿಡೋವರೆಗೂ ನೀವು ಫ್ರೈನ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ಅದ್ಭುತವಾಗಿತ್ತು. ನಾನು ಕೂಡ ತುಂಬಾ ಇಷ್ಟಪಟ್ಟು ತಿಂದೆ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಇಷ್ಟಪಟ್ಟರು. ಸೊ ಇದಕ್ಕೆ ನೀವು ನೀರು ಬೇಕು, ಒಂದು ಸ್ವಲ್ಪ ತೆಳುವಾಗಬೇಕು ಅಂತಂದರೆ ನೀವು ರೈಸ್ಗೂ ಆಗಬೇಕು, ಈ ಕಡೆ ಚಪಾತಿ, ದೋಸೆ, ಇಡ್ಲಿ ಯಾವುದಕ್ಕಾದರೂ ಆಗಬೇಕು ಅಂದರೆ ಒಂದು ಸ್ವಲ್ಪ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಚಿಕನಲ್ಲಿ ನೀರು ಇರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ, ಒಂದು ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಅಷ್ಟೊಂದು ನೀರಾಗೂ ಮಾಡ್ಕೊಂಡಿಲ್ಲ, ಅಷ್ಟೊಂದು ಗಟ್ಟಿಯಾಗಿ ಮಾಡ್ಕೊಂಡಿಲ್ಲ, ಮೀಡಿಯಮ್ ಸೈಜಲ್ಲಿ ನಾನು ಮಾಡ್ಕೊಂಡಿದ್ದೆ. ಸೊ ಈಗ ಇದಕ್ಕೆ ನಾನು ಇದು ಬೇಯ್ತಾ ಇದೆ. ಈಗ ಇದಕ್ಕೆ ನಾನು 1 ಚಿಟಿಕೆ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಚಿಕನ್ ಮಸಾಲ 1 ಟೇಬಲ್ ಸ್ಪೂನು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿಯಾಗಿ ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬಾಡಿಸ್ಕೊಳ್ಳೋದ್ರಿಂದ ತುಂಬ ಹೊತ್ತು ನೀವು ಕೈನ ಆಡಿಸ್ಕೋಬಾರ್ದು. ನಾನು ಕ್ಲಿಪ್ಪಿಂಗ್ನ ಕಟ್ ಮಾಡಿ ಆ್ಯಡ್ ಮಾಡಿದ್ದೀನಲ್ವ, ಸೊ ಅದಕ್ಕೆ ನಿಮಗೆ ಈ ರೀತಿ ಕಾಣಿಸ್ತಾ ಇದೆ. ಕಲರ್ ಮಾತ್ರ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು. ತುಂಬ ಜನ ರೆಡ್ ಕಲರ್ ಚಿಕನ್ಗಿಂತ ಗ್ರೀನ್ ಕಲರ್ ಚಿಕನ್ ನಾಟಿ ಸ್ಟೈಲಲ್ಲೇ ತುಂಬ ಜನ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರನೇ ನಾನು ಈ ರೆಸಿಪಿನ ನಿಮಗೆ ಟ್ರೈ ಮಾಡೋಕ್ಕೆ ಹೇಳಿದ್ದೀನಿ. ಟ್ರೈ ಮಾಡೋಕ್ಕೆ ನಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಲ್ವ, ಸೊ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಅದ್ಭುತವಾಗಿ
ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು. ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ನೀವು ಟೇಸ್ಟ್ ಮಾಡಿ ನೋಡ್ಕೊಳ್ಳಿ. ಸೊ ನಾನೆಲ್ಲ ಕರೆಕ್ಟಾಗೆ ಹಾಕಿದ್ದೀನಿ, ಅದಕ್ಕೆ ನಾನು ಏನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ನೀವು ಟೇಸ್ಟ್ ಒಂದು ಸಲ ನೋಡ್ಕೊಳ್ಳಿ, ಎಲ್ಲ ಹಾಕಿ ಆದಮೇಲೆ ಟೇಸ್ಟ್ ಒಂದು ಸಲ ನೋಡ್ಕೊಳ್ಳಿ. ಅದಾದಮೇಲೆ ನೀವು ಏನಾದರೂ ಕಮ್ಮಿ ಇದ್ದರೆ, ನೀವು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ನೀವು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಬೋದು. ಇಲ್ಲ ಕರೆಕ್ಟಾಗಿ ಇದೆ ಅಂತಂದರೆ ಪರವಾಗಿಲ್ಲ. ಅದಾದಮೇಲೆ ಮೇಲೆ ನಮಗೆ ಈ ರೀತಿ ಆಯಿಲ್ ತೇಲೋವರೆಗೂ ನಾವು ಆವಾಗೇ ನಮಗೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ ಅದ್ಭುತವಾಗಿ ಆಗಿತ್ತು ಅಂತಲೇ ಹೇಳ್ಬೋದು. ನಮ್ಮನೇಲಿ ನಾನು ಈ ಚಿಕನ್ ಚಾಪ್ಸ್ ಜೊತೆಗೆ ನಾನು ಪೂರಿನ ಮಾಡ್ಕೊಂಡಿದ್ದೆ. ನನ್ನ ಮಗನಿಗೆ ತುಂಬಾ ಇಷ್ಟ, ಅವನಿಗೆ ಪೂರಿ ಅಂತ ಅಂದರೆ. ಸೊ ಅದಕ್ಕೋಸ್ಕರನೇ ಅವನಿಗೋಸ್ಕರ ಪೂರಿನ ಮಾಡಿದ್ದೆ. ಸೊ ನೀವು ಕೂಡ ಖಂಡಿತವಾಗೂ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.